ನಿರುದ್ಯೋಗಿ ದಲಿತರನ್ನ ಬ್ಲ್ಯಾಕ್ ಲಾಗ್ ಹುದ್ದೆಗೆ ನೇಮಿಸಿ ನ್ಯಾಯ ಒದಗಿಸಿ. ನಗರದ ತಾಲೂಕು ಕಚೇರಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ನಿರುದ್ಯೋಗ ದಲಿತ ಯುವಕರನ್ನ ನೇಮಿಸುವಂತೆ ಒತ್ತಾಯಿಸಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಬಿ ವೆಂಕಟೇಶ್ ಮಾತನಾಡಿ, ರಾಜ್ಯದಲ್ಲಿ 2001ರ ಹಿಂದಿನಿಂದ ಇಲ್ಲಿಯವರೆಗೂ ರಾಜ್ಯದಲ್ಲಿ 2500 ಹುದ್ದೆಗಳು ಖಾಲಿ ಇರುವ ಬಗ್ಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿರುತ್ತದೆ. ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸಂವಿಧಾನಬದ್ಧವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ತುಂಬಲೇಬೇಕಾದರೂ ಕಾರಣಾಂತರಗಳಿಂದ 20 ವರ್ಷಗಳಿಂದಲೂ ತುಂಬಿಲ್ಲ. ಇದರಿಂದಾಗಿ ಎಸ್ಸಿ ಮತ್ತು ಎಸ್ಟಿ ತುಂಬಾ ಅನ್ಯಾಯವಾಗಿದೆ. ಅಲ್ಲದೆ ಈಗ ನಮಗೆ ವಯೋಮಿತಿ ಮೀರಿರುವ ಹಂತದಲ್ಲಿದೆ. ಅಕಾಲಿಕ ಮರಣ, ನಿವೃತ್ತಿ ಮತ್ತು ಹೊಸ ಉದ್ಯೋಗಗಳ ಸೃಜನೆ ಸೇರಿ ಪ್ರಸ್ತುತ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಥಿಕ ಇಲಾಖೆಯಿಂದ 5ರಿಂದ 6 ಸಾವಿರವರೆಗೂ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಅಂದಾಜಿಸಲಾಗಿದೆ. ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಸ್ತುತವಾಗಿ 5,000 ಕೋಟಿ ಅನುದಾನವನ್ನ ನೀಡಿದ್ದಾರೆ. ಆದ್ದರಿಂದ ಈ ಹುದ್ದೆಗೆ ಶೀಘ್ರವಾಗಿ ತುಂಬಿಸಿ ದಲಿತರಿಗೆ ಸಿಗಬೇಕಾದ ಸಂವಿಧಾನಬದ್ಧ ನ್ಯಾಯವನ್ನ ದೊರಕಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ 2001ರ ಹಿಂದೆ 2500 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುತ್ತದೆ. 2001ರಿಂದ 2024ರವರೆಗೆ ಅಕಾಲಿಕ ಮರಣ, ನಿವೃತ್ತಿ ಮತ್ತು ಹೊಸ ಉದ್ಯೋಗ ಸೃಜನೆ ಸೇರಿ ಪ್ರಸ್ತುತ ರಾಜ್ಯದಲ್ಲಿ 10,000ರಿಂದ 15,000 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇರುತ್ತವೆ. ಕಲ್ಯಾಣ ಕರ್ನಾಟಕದಲ್ಲಿ 2001ರಿಂದ 2020. ನನ್ನ ಹೆಸರು ಬಿ ವೆಂಕಟೇಶ್. ನಾನು SC/ST ನಿರುದ್ಯೋಗಿ ಆಗಿದ್ದು, ನಾವು ಇವತ್ತಿನ ದಿನ ಸುರಗುಪ್ಪ ತಾಲೂಕಿನ ತಹಸೀಲ್ದಾರ್ ಸರ್ಗೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನ ಶೀಘ್ರದಲ್ಲೇ ತುಂಬಬೇಕಂತ ಮೆಮೊರಂಡಮ್ ಕೊಟ್ಟಿವಿ. ಯಾಕಂದರೆ ಸುಮಾರು 20 ವರ್ಷ ಆಯಿತು ಬ್ಯಾಕ್ಲಾಗ್ ಹುದ್ದೆಗಳು ತುಂಬೇ ಇಲ್ಲ. ಸೊ ನಾವೆಲ್ಲ ವಯೋಮಿತಿ ಮೀರುವ ಹಂತದಲ್ಲಿದ್ದೀವಿ. ಯಾಕಂದರೆ ಈಗ ಆಲ್ರೆಡಿ 2001ರಿಂದ 2500 ಬ್ಯಾಕ್ಲಾಗ್ ಪೋಸ್ಟ್ ಇದ್ದಾವೆ. ಅದು ಬಿಟ್ಟರು ಕೂಡ 2001ರಿಂದ ಇಲ್ಲಿವರೆಗೂ ಸಹ ಸುಮಾರು ಅಂದರೆ 10ರಿಂದ 15,000 ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ರಾಜ್ಯದಲ್ಲಿ. ಅದಕ್ಕೂ ನಾವು ಕಲ್ಯಾಣ ಕರ್ನಾಟಕ ಹೋಲಿಸಿದ್ರೆ 5ರಿಂದ 6 ಸಾವಿರ ಬ್ಯಾಕ್ಲಾಗ್ ಪೋಸ್ಟ್ಗಳಿದ್ದಾವೆ. ಈ ಪೋಸ್ಟ್ಗಳನ್ನ ಶೀಘ್ರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಏನು ಶಾಸಕರಿದ್ದಾರಲ್ವ, SC/ST ಶಾಸಕರಾಗಿರ್ಬೋದು ಮತ್ತು ಸಚಿವರುಗಳಾಗಿರ್ಬೋದು, ಈ ಪೋಸ್ಟ್ನ ಬೇಗನೆ ತುಂಬಿಸ್ಬೇಕು. ಯಾಕಂದರೆ ಇಲ್ಲಿ ನಮಗೆ ಸಂವಿಧಾನಬದ್ಧವಾಗಿ ಅನ್ಯಾಯ ಆಗ್ತಿದೆ. ಯಾಕಂದರೆ ಈಗ 20 ವರ್ಷ ಆಯಿತು ತುಂಬಿಸ್ಬೇಕಿತ್ತು, ತುಂಬಿಸಿಲ್ಲ. ಕಾರಣಾಂತರದಿಂದ ಲೇಟಾಗಿದೆ. ಆಮೇಲೆ ಮೊನ್ನೆ ತಾನೇ ನಾವು ಸಾಕಷ್ಟು ಸಾರಿ ಬಳ್ಳಾರಿ DC ಕೂಡ ಆಮೇಲೆ ಸಮಾಜಕರಣ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆದರೂ ಅದಕ್ಕೆ ಪ್ರತಿಕ್ರಿಯೆನೇ ಬಂದಿಲ್ಲ. ಸಚಿವರಿಂದ ಆಗಿರ್ಬೋದು, ಆಮೇಲೆ ಶಾಸಕರಿಂದ ಆಗಿರ್ಬೋದು, ಕರ್ನಾಟಕ ಸರ್ಕಾರದಿಂದ ಬಂದಿಲ್ಲ. ಆಮೇಲೆ ಮೊನ್ನೆ SC ಮಹದೇವಪ್ಪ ಫಸ್ಟ್ ಟೈಮಲ್ಲಿ ಈಗ ಒಂದು 15 ದಿವಸ ಕೆಳಗೆ ಏನಿದೆ ಅಂದರೆ, ನಾವು ಅಧಿಕಾರಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದೀನಿ ಅಂತಂದೇಳಿ ಒಂದು ಪೇಪರ್ ನ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ನಂತರ ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಾರ. ಮತ್ತೇನೂ ನಾನು ಇವರು ಅಧಿಕಾರಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಿಲ್ಲ ಅಂತಂದು ಸಚಿವರು ಹೇಳ್ತಾರೆ. ಒಬ್ಬ ಸಚಿವರಾಗಿ ಈ ರೀತಿ ಹೇಳ್ತಾ ಇದ್ದರೆ ಇನ್ನು ನಮ್ಮಂಥರ ಪಾಡೇನು? ಯಾಕಂದರೆ ಸಚಿವರಾಗಿ ಒಂದು ಅವರಿಗೆ ಖಡಕ್ಕಾಗಿ ಏನು ನೀವು ನೇಮಕಾತಿ ಮಾಡ್ತಾರ ಇಲ್ಲಂತ ಅಧಿಕಾರಿಗಳಿಗೆ ಒಂದು ವಾರ ಮಾಡಬೇಕು, ಇಲ್ಲ ಅಮಾನತುಗೊಳಿಸ್ಬೇಕು. ಇಲ್ಲಾಂದರೆ ಇವರು ತಮ್ಮ ಹುದ್ದೆಗೆ ಶ್ರೇಯ ಅಲ್ಲ ಇದು. ಯಾಕಂದರೆ ಇವರು ನಮ್ಮ SC/ST ಆಗ್ತಕ್ಕಂಥ ನಿರುದ್ಯೋಗ ನೋಡಿಕೊಂಡು ಇದ್ದರೆ ನಾಳೆ ಮುಂದಿನ ದಿನಗಳಲ್ಲಿ SC/ST ಎಲ್ಲ ನಿರುದ್ಯೋಗಗಳು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಮ ಸ್ನೇಹಿತರಿಗೆ ನಮಸ್ಕಾರ ತಿಳಿಸುತ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮ SC/ST ಸಮಾಜದ ವಿದ್ಯಾರ್ಥಿಗಳಿಗೆ ತಾವೇನು ಈ ದಿನ ಗೌರವಾನ್ವಿತ ಮಾನ್ಯ ಗ್ರಾಮಾಭಿವೃದ್ಧಿ ಸಚಿವರಿಗೆ 6 ಬೇಡಿಕೆ ಮನವಿ ಪತ್ರವನ್ನು ಸಲ್ಲಿಸಿರ್ತೀರಿ. ಸದರಿ ಮನವಿ ಪತ್ರ ಇದೇ ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ತಲುಪುವ ವ್ಯವಸ್ಥೆಯನ್ನು ಮಾಡುವುದನ್ನು ನಾನು ವಿನಂತಿಸುತ್ತೇನೆ. ಇದೇ ವೇಳೆ ಯುವಕರಾದ ಶ್ರೀನಿವಾಸ್ ನಾಯಕ್, ನಟರಾಜ್ ಭಜಂತ್ರಿ, ರಮೇಶ್ ಫಕೀರಪ್ಪ, ಮುಖಂಡರಾದ ವಿ ಮಾರುತಿ, ದೇವಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.